ಐಕೂರಾರಿಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ಪುರಂದರದಾಸರ ವಿರಚಿತ ಗದುಗಿನ ವೀರನಾರಾಯಣ ಸ್ತೋತ್ರ ಸುಳಾದಿ. ಹರಿಶರಣರೆನ್ನ ಮನೆಗೆ ಬಂದೆ ಮನೆ ಪಾವನವಾಯಿತು, ಹರಿಶರಣರೆನ್ನ ಕೂಡೆ ಮಾತಾಡಲು ತನು ಪಾವನವಾಯಿತು. ಹರಿಶರಣರೆನ್ನ ಮನೆಗೆ ಬಂದರೆ ಎನ್ನ 21 ಕುಲ ಪಾವನವಾಯಿತು. ಹರಿಶರಣರೆನಗೆ ಗತಿ, ಹರಿಶರಣರೆನಗೆ ದೇಶ, ಪುರಂದರ ವಿಠ್ಠಲ ಗದುಗಿನ ವೀರನಾರಾಯಣ. ಭಾರತ ಆಗಾಮಿಯ ಗೋಚರನೆಂದು ವಿಚಾರಿಸೆ ಮನುಜರಿಗೆ ಗೋಚರನಪ್ಪಂತೆ ವೀರನಾರಾಯಣನಿ ಕವಿಯೆಂದೆನಿಸಿಕೊಂಡೆ. ಶಿಕಾರಪುರ ವ್ಯಾಸ ನೆನೆಸಿದೆ ಸಕೃತೆನ್ನ ಸಿರಿ ಪುರಂದರ ವಿಠ್ಠಲ ಗದುಗಿರ ವೀರನಾರಾಯಣ ನಿನಗೇನು ಪಿರಿಯವೋ. ಬದರಿಕಾಶ್ರಮದೋಳಿದ್ದು ಬಾದರಾಯಣನೆಂದೆನಿಸಿಕೊಂಬಂತೆ ಗದುಗೆಂಬ ಪುರದೋಳಿದ್ದು ಗದುಗಿನ ವೀರನಾರಾಯಣನ ಸ್ವಾಮಿ ತ್ರಿಭುವನೇಶ ಪುರಂದರ ವಿಠ್ಠಲ. ಯದುಕುಲದಲುದಿಸಿ ಗೋಪಾಲರ ಕೂಡಾಡಿ ಗದುಗ ನಾಡಿ ಆಡಿ ಯಾಡಿದಂದಿಂದ ಸದುಭಕೂತ ಪ್ರಿಯ ಪುರಂದರ ವಿಠ್ಠಲ ಗದುಗಿನ ವೀರನಾರಾಯಣ ಸ್ವಾಮಿ. ತ್ರಿಭುವನವಾಸಂ ಹರಿಸಿ ನಿನಗೆ ಹೊದ್ದಿಕ್ಕಿಲ್ಲದ ಕಾರಣ, ವಿಭೂತಿಯೊಳಗಣ ಗದುಗಾದೆ ಗದುಗಿನ ವೀರನಾರಾಯಣ ಸ್ವಾಮಿ ಪುರಂದರ ವಿಠ್ಠಲ. ಭಾರತ ಮಲ್ಲ ಭೀಷ್ಮನೆಂದೆಂಬರು, ಭಾರತ ಮಲ್ಲ ಅರ್ಜುನನೆಂದೆಂಬರು, ಭಾರತ ಮಲ್ಲ ಕರ್ಣನೆಂದೆಂಬರು, ಭಾರತ ಮಲ್ಲರಿವರ್ಯಾರಲ್ಲ, ಭಾರತ ಮಲ್ಲ ಪುರಂದರ ವಿಠ್ಠಲ ಗದುಗಿನ ವೀರನಾರಾಯಣ ಸ್ವಾಮಿ. ಭೂಭಾರವನಿಳುಹಿ ಅಜಭವ ಇಂದ್ರಾದಿಗಳಿಗೆ ಶೋಭವನಿತ್ತೇಯಿ, ಬುಧ ಜನರಿಗೆ ಶ್ರೀ ಭೂಸುರರಿಗೆ ಶೋಭನವಿತ್ತೇ. ಶ್ರೀ ಪುರಂದರ ವಿಠ್ಠಲ ಗದುಗಿನ ವೀರನಾರಾಯಣ ನಿನಗೇನು ಪಿರಿಯವೋ ಶೋಭನವನಿತ್ತೇ. ಪದುಮಾನಾಭ ಸಿರಿ ಪುರಂದರ ವಿಠ್ಠಲ ಗದುಗಿನ ವೀರನಾರಾಯಣ ಸ್ವಾಮಿ. ಪದುಮಾನಾಭ ಸಿರಿ ಪುರಂದರ ವಿಠ್ಠಲ ಗದುಗಿನ ವೀರನಾರಾಯಣ ಸ್ವಾಮಿ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ಪುರಂದರದಾಸರು ರಚಿಸಿದ ಗದುಗಿನ ವೀರನಾರಾಯಣ ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ನಾನು ಗದುಗಿನ ವೀರನಾರಾಯಣ ಸುಳಾದಿ ಮಧ್ಯದಲ್ಲಿ ಅರ್ಥಾನುಸಂಧಾನ ಕಳಿಸಿರಲಿಲ್ಲ. ಚಿಕ್ಕ ಸುಳಾದಿ ಆದರೂ ಅವಾಗೆ ಕಳಿಸ್ಲಿಕ್ಕೆ ಅನುಕೂಲ ಆಗಿರಲಿಲ್ಲ, ಅದಕ್ಕೆ ಇವಾಗೆ ಅದನ್ನು ಕಳಿಸ್ತಾ ಇದ್ದೀನಿ. ಶ್ರೀ ವೀರನಾರಾಯಣ ದೇವಂ ಲಕ್ಷ್ಮೀ ಗರುಡ ಸೇವಿತಂ ಚಕ್ರ ಶಂಕ ಅಂಬುಜಾಧಾರಂ ವನಮಾಲ ವಿಭೂಷಿತಂ ಅಂತ ಆ ವೀರನಾರಾಯಣ ಸನ್ನಿಧಾನದಲ್ಲಿ ಹೋಗಿ ನಾವು ಆ ಸ್ವಾಮಿಯನ್ನು ಬೇಡಿಕೊಂಡ್ರೆ ನಮಗೆ ಬೇಕಾಗಿದ್ದೆಲ್ಲ ಆಗತ್ತೆ ಅಂಥೇಳಿ ಹೇಳ್ತಾರೆ. ಮೊದಲು ಈ ಸುಳಾದಿ ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ಗದಗಿನ ವೀರನಾರಾಯಣದ ಬಗ್ಗೆ ಹೇಳಕ್ಕೆ ಪ್ರಯತ್ನ. ಇಲ್ಲಿ ಕೃತು ಋಷಿಗಳು ಈ ಗದುಗಿನ ಕ್ಷೇತ್ರದಲ್ಲಿ ಬಂದು ಯಜ್ಞಯಾಗಾದಿಗಳು ಮಾಡಬೇಕು ಅಂಥೇಳಿ ಅಲ್ಲಿ ಎಲ್ಲ ಮಾಡ್ತಾ ಇರೋ ಕಾಲಕ್ಕೆ ರಾಕ್ಷಸರು ಬಹಳ ಉಪಟಳ ಕೊಟ್ಟರು ಅಂತ ಹೇಳ್ತಾರೆ. ಅಲ್ಲಿ ಕಪೋತ ರೋಮ ಅಂಬೋ ರಾಕ್ಷಸ, ಹಾಗೆ ನಾಗಾರ್ಜುನ ಅಂಬೋ ರಾಕ್ಷಸ, ಹೀಗೆ ರಾಕ್ಷಸರು ಕೆಲವೊಬ್ಬರು ಬಂದರು ಭಾಳ ಉಪಟಳ ಮಾಡ್ತಾಯಿದ್ರು, ಭಾಳ ತೊಂದರೆ ಕೊಡ್ತಾಯಿದ್ರು ಅಂತೆ. ಅಲ್ಲೇ ಇದ್ದ ಈ
ತ್ರಿಕೂಟೇಶ್ವರ ರುದ್ರದೇವರನ್ನು ಪ್ರಾರ್ಥನೆ ಮಾಡಿದ್ರಂತೆ ಋಷಿಗಳು. ಯಾಕೆ ನೀವು ಇದಕ್ಕೆ ಏನಾದರೂ ಮಾಡಬೇಕು ಅಂತಂದಾಗೆ, ಇಲ್ಲ ಅವರಿಗೆ ವರ ಇದೆ. ನಾಗಾರ್ಜುನ ಎಂಬೋ ರಾಕ್ಷಸನಿಗೆ ವರ ಏನು ಅಂದರೆ, ಒಂದು ಬ್ರಾಹ್ಮಣ ಮಲ್ಲಯುದ್ಧದಿಂದ ನಾನು ಸಾಯಬೇಕು ಅಂಥೇಳಿ. ಇನ್ನು ಅದೇ ಈತ ಕಪೋತ ರೋಮನ ವರ ಏನು ಅಂತಂದರೆ, ಭಾಳ ವರ್ಷದಿಂದ ಪೂಜೆ ಮಾಡ್ತಾ ಇದ್ದ, ಅದು ತಪಸ್ಸು ಮಾಡ್ತಾ ಇದ್ದ ಒಂದು ಋಷಿಗಳಲ್ಲಿಂದ ನನ್ನ ಸಾವು ಬೇಕು ಅಂಥೇಳಿ. ಹೀಗಾಗಿ ನನ್ನಿಂದ ಆಗೋದಿಲ್ಲ ಅಂತ ಅವರು ಹೇಳಿ, ನೀನು ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ನಾರಾಯಣನ್ನ ತಪಸ್ಸು ಮಾಡಿ ಮೆಚ್ಚಿ ಅಲ್ಲಿಂದ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಅದಕ್ಕೆ ಕೃತು ಋಷಿಗಳು ಅಲ್ಲಿಗೆ ಹೋಗಿ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡಿ ಅಲ್ಲಿದ್ದ ನರನಾರಾಯಣದರೊಳಗೆ ನಾರಾಯಣನ್ನ ಒಲಿಸಿಕೊಂಡು ಇಲ್ಲಿ ಕರ್ಕೊಂಡು ಬಂದು ಅವರು ಶಂಖಚಕ್ರ ಗದಾ ಪದ್ಮಗಳಲ್ಲಿಂದ ಈ ಕಪೋತ ರೋಮನ್ನ ಸಂಹಾರ ಮಾಡಿದರು. ಹಾಗೆ ನಾಗಾರ್ಜುನ ಅನ್ನೋ ರಾಕ್ಷಸನ್ನ ಮಲ್ಲಯುದ್ಧದಲ್ಲಿ ಸಂಹಾರ ಮಾಡಿದರು ಅಂತ ಹೇಳ್ತಾರೆ. ಹಾಗೆ ಈ ವಾಲಕಿಯರು ಇದರೊಳಗೆ ಮಾಡೋ ಕಾಲಕ್ಕೆ ಒಂದ್ಸರಿ ಮಲ್ಲಯುದ್ಧದರೊಳಗೆ ಅಂದರೆ ಈ ನಾಗಾರ್ಜುನ ಎಂಬೋ ರಾಕ್ಷಸನ್ನ ಇದು ಸಂಹಾರ ಮಾಡಿದರು ಅಂತ ಹೇಳ್ತಾರೆ. ಆಗ ಆ ಯಾಗಕ್ಕೆ ಏನೇನು ಬೇಕು ಅಂತಂದರೆ, ಅಡಿಗೆ ಊಟ ಇವೆಲ್ಲ ಮಾಡಬೇಕು, ಅಡಿಗೆಗಳು ಮಾಡಬೇಕು ಅಂತಂದಾಗೆ ಆ ಕೃತಋಷಿಗಳು ಈ ಈಶ್ವರನ್ನೇ ರುದ್ರದೇವರನ್ನೇ ಸ್ಮರಣೆ ಮಾಡಿದ್ರಂತೆ. ಅಲ್ಲಿ ರುದ್ರದೇವರು ತಾವೇ ಎಲ್ಲ ಅಡಿಗೆಗಳನ್ನು ಮಾಡಿಸಿದ್ರು ಅಂತ ಹೇಳ್ತಾರೆ. ಇಲ್ಲಿ ಒಂದು ಯಾವುದು ಆ ರುದ್ರದೇವರು ಬಂದ ಇದು ಕೂಡ ಹೇಳ್ತಾರೆ. ಆ ರುದ್ರದೇವರು ಊಟದ ವ್ಯವಸ್ಥೆ, ಅಡಿಗೆದ ವ್ಯವಸ್ಥೆ ಅಣ್ಣಿಗೇರಿ ಎಂಬೋ ಊರಲ್ಲಿ ಇವಾಗೆ ಅದು ಬೆಟ್ಟದಷ್ಟು ಅನ್ನ ಮಾಡಿದ್ದರಂತೆ ಅಲ್ಲಿ. ಅದಕ್ಕೆ ಅಣ್ಣಿಗೇರಿ ಅಂತ ಹೇಳ್ತಾರೆ. ಬ್ರಾಹ್ಮಣ ರೂಪದಿಂದ ಬಂದು ನಾರಾಯಣ ಇಲ್ಲಿ ಈ ರಾಕ್ಷಸರನ್ನ ಸಂಹಾರ ಮಾಡಿ ಎಲ್ಲರೂ ವೀರ ವೀರ ಅಂದಿದ್ದದಕ್ಕೆ ವೀರನಾರಾಯಣನಾಗಿ ಇಲ್ಲೇ ಇದ್ದಾನೆ ಅಂತ ಹೇಳ್ತಾರೆ. ಇವತ್ತಿಗೂ ಬಹಳ ವರ್ಷದ ಕೆಳಗೆ ಇವಿಷ್ಟು ಜಾಸ್ತಿ ಸದ್ದು ಇರೋ ಕಾಲಕ್ಕೆ ಬೆಳಗ್ಗೆ ಗೆಜ್ಜೆ ಶಬ್ದ ಕೇಳಿಸ್ತಾ ಇತ್ತು, ದೇವತೆಗಳು ಬಂದಿದ್ದು ಗೊತ್ತಾಗ್ತಾ ಇತ್ತು ಅಂತ ಹೇಳ್ತಾರೆ. ಇಲ್ಲಿ ಈ ಇದರೊಳಗೆ ಕೂಡ ರುದ್ರದೇವರು ಬರೋದು ಕೂಡ, ರುದ್ರದೇವರ ಸನ್ನಿಧಾನ ಅಲ್ಲಿ ಶಿಬಿ ಚಕ್ರವರ್ತಿಗಳಿಗೆ ಒಂದು ಕನಸು ಬಿತ್ತಂತೆ. ಲಕ್ಕುಂಡಿ ಎಂಬ ಪ್ರದೇಶಕ್ಕೆ ಹೋದಾಗೆ ಅವರಿಗೆ ಒಂದು ಕನಸು ಬಿತ್ತಂತೆ. ಅವರೆಲ್ಲ ಕಡೆ ಇದು ಗುಡಿಗಳು, ದೇವಸ್ಥಾನಗಳು ಸ್ಥಾಪನೆ ಮಾಡ್ಕೊತಾ ಹೋದಾಗೆ ಇಲ್ಲಿ ಕನಸು ಬಿದ್ದು ಇಲ್ಲೇ ಒಂದು ಈ ಜಾಗದೊಳಗೆ, ಈ ಕ್ರತುವನದರೊಳಗೆ ನನ್ನ ಸನ್ನಿಧಾನ ಇದೆ, ನೀನು ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ. ಅಲ್ಲಿ ಎಲ್ಲಿ ಗೊತ್ತಾಗಬೇಕಲ್ಲ ಅಂತಂದರೆ, ಈ ಅಂದರೆ ಈ ಆಪೋಸಿಟ್ ಅಂತ ಹೇಳ್ತೀರಲ್ಲ, ವ್ಯತಿರೇಕವಾದ ಜೀವಿಗಳು ಅನ್ಯೋನ್ಯವಾಗಿ, ಅಂದರೆ ಈಗ ಆಕಳು, ಸಿಂಹ ಹೀಗೆ ಅನ್ಯೋನ್ಯವಾಗಿ ಯಾವ ಇರ್ತಾವೋ ಅಲ್ಲಿ ನಾನು ಇರ್ತೀನಿ ಅಂತ ಹೇಳಿದದಕ್ಕೆ ಅಲ್ಲಿ ಹೋಗಿ ನೋಡಿ ಎಲ್ಲ ಹುಡುಕಿಸಿದ ಮೇಲೆ ಅಲ್ಲಿ ಈ 3 ಲಿಂಗಗಳು ಜ್ಞಾನ, ಭಕ್ತಿ, ವೈರಾಗ್ಯ ಕೊಡ್ತಾರೆ ಇಲ್ಲಿ ತ್ರಿಕೂಟೇಶ್ವರ 3 ರೂಪಗಳಲ್ಲಿಂದ ಅಂತ ಹೇಳ್ತಾರೆ. ಅಲ್ಲಿ ಬಂದು ಇದ್ದಾರೆ ಅಂತ ಹೇಳೋದು. ಹಾಗೆ ಈ ಇದರೊಳಗೆ ಗದಗಿನ ವೀರನಾರಾಯಣಕ್ಕೆ ಕ್ಷೇತ್ರ ಪಾಲಕನು ಅಂದರೆ ಕ್ಷೇತ್ರ ದೇವರು ಅಂತಂದರೆ ನರಸಿಂಹದೇವರು. ಅಲ್ಲಿ ಮೊದಲು ನೈವೇದ್ಯ, ಮೊದಲು ದರ್ಶನ, ಮೊದಲು ನರಸಿಂಹದೇವರಿಗೆ ಅಂತ ಹೇಳೋದು. ಹಾಗೆ ಅಲ್ಲಿ ನರಸಿಂಹದೇವರು ರಾಯರ ವಿಗ್ರಹ ಕೂಡ, ರಾಯರ ವೃಂದಾವನ ಕೂಡ ಇದೆ ಅಲ್ಲಿ. ಏರಿ ಆಚಾರ್ಯರು ಬಂದು ಇಲ್ಲಿ ರಾಯರ ವೃಂದಾವನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ನರಸಿಂಹದೇವರ ಮೊದಲು ಪೂಜೆಗಳು ನಡೀತಾವೆ ಅಂತ ಹೇಳೋದು. ಇದು ಮೊದಲು ನಮಗೆ ಇದರ ಪ್ರಕಾರ ನರಸಿಂಹ ಕ್ಷೇತ್ರ ಅಂತಲೇ ಇದನ್ನು ಮೊದಲು ಹೇಳೋದು. ಇದು ಭವಿಷ್ಯೋತ್ತರ ಪುರಾಣದೊಳಗೆ, ಕೃತು ಪುರಾಣದೊಳಗೆ ಕೃತು ಮಹಾತ್ಮೆ ಅಂತಲೇ ಇದೆ, ಅದರೊಳಗೆ ಎಲ್ಲ ಇದ್ದಾವೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಕೋನೇರು ಎಂಬೋ ಒಂದು ಭಕ್ತ ಕೂಡ ಪ್ರತಿ ಶುಕ್ರವಾರ ತಿರುಪತಿಗೆ ಹೋಗ್ತಾ ಇದ್ದ ಅಂತ ಹೇಳ್ತಾರೆ. ಆ ತಿರುಪತಿಗೆ ಹೋಗೋ ಕಾಲಕ್ಕೆ ಆತನಿಗೆ ಒಂದು ಸರಿ ತಿರುಪತಿಗೆ ಹೋಗ್ಲಿಕ್ಕೆ ಆಗಲಿಲ್ಲಂತ ವಯಸ್ಸಾದ ಮೇಲೆ. ಅವಾಗೆ ನಾನು ಊಟ ಬಿಟ್ಬಿಡ್ತೀನಿ ಅಂಥೇಳಿ ಊಟ ಮಾಡೋದೇ ಬಿಟ್ಬಿಟ್ಟ ಅಂತ ಹೇಳ್ತಾರೆ. ಆವಾಗೆ ಆ ಊಟ ಬಿಟ್ಟಾಗೆ ದೇವರ ಕನಸಿನಲ್ಲಿ ಬಂದು, ನಾನು ಇಲ್ಲಿ ವೀರನಾರಾಯಣ ರೂಪದಾಗೆ ಇದ್ದೀನಿ, ಇಲ್ಲೇ ದರ್ಶನ ಮಾಡ್ಕೊ ಅಂಥೇಳಿ ಅಲ್ಲಿ ನರಸಿಂಹ ತೀರ್ಥದೊಳಗೆ ಸ್ನಾನ ಮಾಡು, ಕೋನೇರರೊಳಗೆ ಸ್ನಾನ ಮಾಡು ಅಂತ ಹೇಳ್ತಾರೆ. ಆ ಕೋನೇರಲ್ಲಿ ಸ್ನಾನ ಮಾಡಿದರೆ ಅದೇ ನಿನಗೆ
ಕೋನೇರೆ ನಿನಗೆ ಚಕ್ರತೀರ್ಥ, ಅಲ್ಲಿ ಸ್ನಾನ ಮಾಡಿ ನೀನು ಬಂದು ದರ್ಶನ ಮಾಡ್ಕೋ ಅಂತ ಹೇಳಿದಾಗೆ ಅಲ್ಲಿ ಅವನಿಗೆ ವೆಂಕಟರಮಣನೇ ಕಾಣಿಸಿದ ಅಂತ ಹೇಳ್ತಾರೆ. ಹಾಗೆ ಬಹಳಷ್ಟು ಇದ್ದಾವೆ ಇಲ್ಲಿ. ಏನೇನು ನಾವು ನೋಡಿದಾಗೆಲ್ಲ ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ನಾರಾಯಣ ದೇವರು ಇಲ್ಲಿ ಇದ್ದಾರೆ. ಅದು ಕಚ್ಚಿ ಹಾಕಿ ಯುದ್ಧಕ್ಕೆ ರೆಡಿಯಾಗಿದ್ದಂಗೆ ಇದ್ದಿದ್ದಕ್ಕೆ ಇಲ್ಲಿ ವೀರನಾರಾಯಣ ಅಂಥೇಳಿ ಹೇಳ್ತಾರೆ. ಇಲ್ಲಿ ತ್ರಿಕೂಟೇಶ್ವರ ದೇವಸ್ಥಾನ ಬಹಳ ಚೆನ್ನಾಗಿ ಇದೆ. ಅಲ್ಲಿ ಮೊದಲೇ ತ್ರಿಕೂಟೇಶ್ವರ ದೇವಸ್ಥಾನ ಇರೋದು, ನರಸಿಂಹದೇವರ ಗುಡಿ ಇರೋದು. ಹಾಗಾಗಿ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ವೀರನಾರಾಯಣನ ದರ್ಶನ ಮಾಡ್ಕೋಬೇಕು. ವೀರನಾರಾಯಣನ ದರ್ಶನ ಮಾಡಿಕೊಂಡು ನಾವು ಬೇಡಿದ್ದ ಇಷ್ಟಾರ್ಥಗಳನ್ನು, ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡುವಂಥ ಆ ಸ್ವಾಮಿನ ಬೇಡ್ಕೋಬೇಕು. ಇದರೊಳಗೆ ನಮಗೆ ಪುರಂದರದಾಸರು ಈ ಸುಳಾದಿಯನ್ನು ರಚನೆ ಮಾಡಿದ್ದಾರೆ. ಇಲ್ಲಿ ಆ ಸುಳಾದಿಯಲ್ಲಿ ಅವರು ಏನು ಹೇಳಿದ್ದಾರೆ ಅಂತಂದರೆ, ಈ ಕುಮಾರವ್ಯಾಸರು ಅವರ ಅಂತರ್ಗತ ವೀರನಾರಾಯಣನ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಕುಮಾರವ್ಯಾಸರು ಕೂತು ಕನ್ನಡೀಕರಣ, ಈ ಮಹಾಭಾರತದ ಕನ್ನಡೀಕರಣ ಮಾಡಿದ್ದಾರೆ. ಅವರು ಕನ್ನಡೀಕರಣ ಮಾಡೋದಕ್ಕಲಕ್ಕೆ ಅಲ್ಲಿ ನರಸಿಂಹ ತೀರ್ಥದೊಳಗೆ ಮಿಂದು ಆ ಬಟ್ಟೆ ಒದ್ದೆ ಒಣಗೋವರೆಗೆ ಅವರು ಬರಿತಾ ಇದ್ರಂತೆ. ಅವ್ರು ಹೇಳೋದು ಒಂದೇ, ನಾನು ಬರೆದಿಲ್ಲ, ನನ್ನ ಒಳಗೆ ಸ್ವಾಮಿ ನಿಂತು ಬರೆಸ್ತಾ ಇದ್ದ ಅಂಥೇಳಿ. ಅದಿಷ್ಟು ಒಣಗಿದ ಮೇಲೆ ಅವ್ರಿಗೆ ಬರೀಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಅದು ಬಹಳ ಪವಾಡಗಳಿದ್ದಾವೆ ಅಲ್ಲಿದು. ಅಲ್ಲಿ ಅವರ ಬಂದಾಗೆ ಅವರ ಒಳಗೆ ಅಂತರ್ಗತನಾದ ಪರಮಾತ್ಮನ ಗದಗಿನ ವೀರನಾರಾಯಣನ ಬಗ್ಗೆ ಇಲ್ಲಿ ಪುರಂದರದಾಸರು ಸುಳಾದಿಯಲ್ಲಿ ಹೇಳಿದ್ದಾರೆ. ಅದರೊಳಗೆ ಅವ್ರು ಹೇಳೋದು, ವೀರನಾರಾಯಣ ಆತ ಅಂದರೆ ಗದಗಿನ ವೀರನಾರಾಯಣ ಅಂಥೇಳಿ ಇದು ಕುಮಾರವ್ಯಾಸರ ಅಂತರ್ಗತ ಗದಗಿನ ವೀರನಾರಾಯಣ ಅವರ ಬಗ್ಗೆ ಹೇಳ್ತಾ ಇದ್ದಾರೆ ಪುರಂದರದಾಸರು. ಹರಿಶರಣರೆನ್ನ ಮನೆಗೆ ಬಂದೆ ಮನೆ ಪಾವನವಾಯಿತು. ಶ್ರೀಹರಿಯ ಭಕ್ತರು ನನ್ನ ಮನೆಗೆ ಬಂದರೆ ನನ್ನ ಮನೆ ಪವಿತ್ರ ಆಯಿತು ಅಂತಾರೆ. ಹರಿಭಕ್ತರು ನನ್ನ ಮನೆಗೆ ಬಂದರೆ ನನ್ನ ಮನೆ ಪವಿತ್ರವಾಯಿತು. ಹರಿಶರಣರ ಕೂಡ ಮಾತಾಡಲು ತನು ಪವಿತ್ರವಾಯಿತು, ತನು ಪಾವನವಾಯಿತು. ಆ ಹರಿಭಕ್ತರ ಜೊತೆಗೆ ಇದು ನಮಗೆಲ್ಲರಿಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಕುಮಾರವ್ಯಾಸರು ಮನೆಗೆ ಬಂದಾಗೆ ಇವರು ನನ್ನ ತನು ಪವಿತ್ರವಾಯಿತು, ಮಾತಾಡಿದದಕ್ಕೆ ಇದೆಲ್ಲ ಪವಿತ್ರವಾಯಿತು ಅಂತ ಹೇಳ್ತಾ ಇದ್ದಾರೆ. ನಮಗೂ ಅಷ್ಟೇ ಹರಿಶರಣರಿಗೆ ನೋಡಿದರೆ ಸಾಕು, ನಮ್ಮ ಪವಿತ್ರವಾಗ್ತೀವಿ ನಾವು. ವಿಷ್ಣುವಿನ ಭಕ್ತರು ಅವರ ಜೊತೆ ಮಾತಾಡಿದರೆ ದೇಹ ಪವಿತ್ರ ಆಗ್ತದ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹರಿಶರಣರು ಮನೆಗೆ ಬಂದರೆ 21 ಕುಲ ಉದ್ಧಾರ ಆಗ್ತದ ಅಂತ ಹೇಳ್ತಾರೆ, ಪಾವನವಾಗ್ತದ 21 ಕುಲ ಅಂತ ಹೇಳ್ತಾರೆ. ಹಾಗೆ ಹರಿಶರಣರೇ ಎನಗೆ ಗತಿ, ಹರಿಶರಣರೇ ಎನಗೆ ದಶೆ, ಹರಿಭಕ್ತರೇ ನನಗೆ ರಕ್ಷಣೆ, ಆಶ್ರಯ, ಮಾರ್ಗ, ದಾರಿ ತೋರಿಸೋರು ಅಂತ ಹೇಳ್ತಾರೆ. ಪುರಂದರ ವಿಠಲ ಗದುಗಿನ ವೀರನಾರಾಯಣ ಶ್ರೀಕೃಷ್ಣ, ಪುರಂದರದಾಸರ ಆರಾಧ್ಯ ದೇವರಾದ ಶ್ರೀಕೃಷ್ಣ ಗದುಗಿನ ನಗರದಲ್ಲಿದ್ದುವ ವೀರನಾರಾಯಣ. ಓ ಪುರಂದರ ವಿಠಲ, ಗದುಗಿನ ವೀರನಾರಾಯಣ ಸ್ವಾಮಿ, ನಿನ್ನ ಭಕ್ತರು ನನ್ನ ಮನೆಗೆ ಬಂದರೆ ಸಾಕಪ್ಪ, ಅದೇ ಅವರೇ ನನಗೆ ಮಾರ್ಗ, ನಿನ್ನ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳ್ತಾರೆ. ಹಾಗೆ ಮಟ್ಟತಾಳದೊಳಗೆ ಭಾರತ ಆಗಾಮಿಯ ಗೋಚರನೆಂದು ವಿಚಾರಿಸಿ, ಮಹಾಭಾರತ ಮುಂದಿನ ಕಾಲದಲ್ಲಿ ಕಾಣುವ ಅಂತ ಯೋಚಿಸಿದರೆ, ಅಂದರೆ ಕನ್ನಡೀಕರಣ ಎಲ್ಲರಿಗೂ ಗೊತ್ತಾಗಬೇಕು ಅಂತಂದರೆ ಮನುಜರಿಗೆ ಗೋಚರನಪ್ಪಂತೆ ಕಾಣುವ ಆಗ್ತಾನೆ. ಅದು ವೀರನಾರಾಯಣ ನೀ ಕವಿ ಎಂದೆನಿಸಿಕೊಂಡೆ. ಅಂದರೆ ಇಲ್ಲಿ ವೀರನಾರಾಯಣನೇ ಒಳಗೆ ಇದ್ದು ಕವಿ ಅಂತ ಹೇಳಿ ಆತನೇ ಬರೆದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಶಿಕಾರಪುರದ ವ್ಯಾಸರನ್ನೆನಿಸಿಕೊಂಡೆ. ಶಿಕಾರಿಪುರದ ನಗರದ ವ್ಯಾಸನು ಅಂದರೆ ಈ ಕುಮಾರವ್ಯಾಸನು ಅಂತ ನೀನೇ ಅನಿಸ್ಕೊಂಡಿಯಪ್ಪ. ಮಹಾಭಾರತನ ಜನರಿಗೆ ತಿಳಿಸುವ ವ್ಯಾಸನಂತೆ ನೀನು ಕಾಣಿಸಿಕೊಳ್ತಾ ಇದ್ದಿ. ಇಲ್ಲಿ ಬದರಿಕಾಶ್ರಮದೊಳಿದ್ದು ಅಲ್ಲಿ ಬದರಿಕಾಶ್ರಮದಾಗೆ ಇದ್ದು ವ್ಯಾಸಮುನಿ ಅಂತ ಅನಿಸ್ಕೊಂಡಿದ್ದಿ. ಈ ಗದುಗಿನಲ್ಲಿ ಬಂದು ಗದುಗಿನ ವೀರನಾರಾಯಣ ಸ್ವಾಮಿ ಅಂತ ಅನಿಸ್ಕೊಂಡಿದ್ದೀಯಲ್ಲೋ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯದುಕುಲ ಯಾದವ ವಂಶದಲ್ಲಿ ಉದ್ಭವಿಸಿ ಗೋಪಿ ಗೋಪಾಲಕರ ಜೊತೆಗೆ ಆಟನಾಡಿ ಈ ಗದುಗಿನ ವೀರನಾರಾಯಣ ಪ್ರದೇಶದಲ್ಲಿ, ಈ ಗದುಗಿನ ಪ್ರದೇಶದಲ್ಲಿ ಬಂದು ಕ್ರೀಡಿಸಿ ಅಲ್ಲಿ ನೀನು ಯುದ್ಧ ಮಾಡಿ ಸದ್ಭಕ್ತರ ಪ್ರಿಯನಾಗಿದ್ದೀಯಲ್ಲ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ತ್ರಿಪುಟ ತಾಳದೊಳಗೆ ತ್ರಿಭು ವನವ ಸಂಹರಿಸಿ 3 ಲೋಕವ ನಾಶ ಮಾಡಿ ನಿನಗೆ ಹೊದ್ದು ಸಾಧ್ಯವಿಲ್ಲ ಕಾರಣ. ಇಲ್ಲೆಲ್ಲ ಎಲ್ಲ ಕಡೆ ನಿನ್ನ ಇದು ಮಾಡಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನೀನು
ಯಾರ್ಯಾರಿಗೆ ತೊಂದರೆ ಆದರೆ ಕೂಡ ಅವರಿಗೆ ಬಂದು ನೀನು ಅವ್ರನ್ನ ಸಂಹಾರ ಮಾಡಿ ಈ 3 ಲೋಕನ್ನ ಕಾಪಾಡಿದಿ ಅಂತ ಹೇಳ್ತಾರೆ. ಹಾಗೆ ಭಾರತದೊಳಗೆ ಮಲ್ಲ ಅಂದರೆ ಶೂರ ಅಂದರೆ ಭೀಷ್ಮ ಅಂತ ಕೆಲವರು ಹೇಳ್ತಾರೆ, ಹಾಗೆ ಅರ್ಜುನ ಅಂತ ಕೆಲವರು ಹೇಳ್ತಾರೆ, ಹಾಗೆ ಕರ್ಣ ಅಂತ ಕೆಲವರು ಹೇಳ್ತಾರೆ. ಆದರೆ ಭಾರತದ ಮಲ್ಲ ಯಾರೂ ಅಲ್ಲ, ಸ್ವಾಮಿ ನೀನೇ ಗದುಗಿನ ವೀರನಾರಾಯಣ ಅಂತ ಹೇಳ್ತಾ ಇದ್ದಾರೆ ಪುರಂದರದಾಸರು. ಭೂಭಾರವನ್ನು ತೆಗೆದು ಹಾಕ್ತಾ ಇದ್ದಿ ನೀನು. ಈ ಬ್ರಹ್ಮಾದಿ ದೇವತೆಗಳಿಗೆ ಯಾವಾಗ ತೊಂದರೆ ಬಂದರೆ ಕೂಡ ಅವರಿಗೆ ಶೋಭಾ ಮಹಿಮೆ ನೀಡಿದಾತ ನೀನು. ಭೂಭಾರವನ್ನು ಈ ರಾಕ್ಷಸರು ಎಲ್ಲರೂ ಬಂದು ಉಪಟಳ ಕೊಡೋ ಕಾಲಕ್ಕೆ ಅವರನ್ನೆಲ್ಲ ಸಂಹಾರ ಮಾಡಿ ಈ ಭೂಭಾರವನ್ನು ಕಡಿಮೆ ಮಾಡಿದಾತಪ್ಪ ನೀನು ಅಂತ ಹೇಳ್ತಾ ಇದ್ದಾರೆ. ಪದುಮನಾಭ ಸಿರಿ ಪುರಂದರ ವಿಠಲ ಗದುಗಿನ ವೀರನಾರಾಯಣ ಸ್ವಾಮಿ ವಿಷ್ಣು ಶ್ರೀಕೃಷ್ಣನಾದ ಪುರಂದರ ವಿಠಲ ಗದುಗಿನ ದೇವರು ನೀನು. ನಿಮಗೆ ಅನಂತ ನಮಸ್ಕಾರಗಳು. ಈ ಗದಗಿನ ವೀರನಾರಾಯಣ ಸ್ವಾಮಿ, ಗದಗನಲ್ಲಿರುವ ವೀರನಾರಾಯಣ ಸ್ವಾಮಿ ಬಹಳ ಪುರಾತನದ್ದು. ಗದುಗಿನ ವೀರನಾರಾಯಣ ಅಂತಲೇ ಕರೀತಾರೆ ಇಲ್ಲಿ. ಇದು ಕುಮಾರವ್ಯಾಸ ಕರ್ನಾಟಕ ಮಹಾಕವಿ, ಅವರು ಮಹಾಭಾರತದ ಬರೆದಿದ್ದು ಇಲ್ಲೇ ಕರ್ನಾಟಕ ಭಾರತ ಕದಾಮಂಜರಿ ಎಂಬೋ ಕೃತಿ ಬರೆದಿದ್ದಾರೆ. ಸಾಮಾನ್ಯವಾಗಿ ಕುಮಾರವ್ಯಾಸರ ಭಾರತ ಅಂತಲೇ ಕರೀತಾರೆ ಇಲ್ಲಿ. ಕುಮಾರವ್ಯಾಸರು ಪ್ರತಿದಿನ ಗದುಗಿನ ವೀರನಾರಾಯಣ ದೇವಸ್ಥಾನಕ್ಕೆ ಹೋಗಿ ದೇವರನ್ನು ಧ್ಯಾನ ಮಾಡಿ ಅನಂತರ ಬರಿತಾ ಇದ್ದರು ಅಂತ ಹೇಳ್ತಾರೆ ಇಲ್ಲಿ. ಅದಕ್ಕೆ ಅವರು ಮನೆಗೆ ಬಂದರೆ, ಅವರು ನಮ್ಮ ಮನೆಗೆ ಬಂದರೆ ಗದುಗಿನ ಅವರ ಅಂತರ್ಗತ ಗದುಗಿನ ವೀರನಾರಾಯಣ ಬಂದಂಗೆ ಆಯಿತು ಅಂಥೇಳಿ ಅವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪುರಂದರದಾಸರು. ಇದರಲ್ಲಿ ನಾನು ಏನಾದರೂ ತಪ್ಪುಗಳು ಹೇಳಿದರೆ ಒಳಗೆ ಸ್ವಾಮಿ ನಿಂತು ನುಡಿಸಿದ್ದು ದಯವಿಟ್ಟು ಕ್ಷಮೆ ಇರಲಿ. ನನ್ನ ಜೀವನ ಯೋಕ್ತಿ ಪ್ರಕಾರ ಸ್ವಾಮಿ ನುಡಿಸಿದ್ದಾನೆ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ. ಹರೇ ಶ್ರೀನಿವಾಸ. ನಾಹಂಕರ್ತ ಹರಿಕರ್ತ.